ನಮ್ಗೆ ಈ ಮನೆ ಬೇಡ, ಬೇರೆ ಮನೆಗೆ ಹೋಗ್ಬಿಡೋಣ. ಅಭಿ, ಹೌದಮ್ಮ, ದೂರ ಬೇರೆ ಮನೆಗೆ ಹೋಗೋಣ. ಈ ಮನೆಗೆ ಏನಾಗಿದೆ ಅಭಿ? ಎಲ್ಲ ಚೆನ್ನಾಗೇ ಇದೆ ಅಲ್ವಾ? ಇಲ್ಲ ಅಮ್ಮ, ಏನೂ ಚೆನ್ನಾಗಿಲ್ಲ. ತಂಗಿನ ಅವ್ರು ಕರ್ಕೊಂಡೋಗೋ ಚೆನ್ನಾಗಿರಲ್ಲ, ಅವ್ರ ಮನೆಗೆ ಬರೋದು ಚೆನ್ನಾಗಿಲ್ಲ. ಇದು ಹೀಗೆ ಕಂಟಿನ್ಯೂ ಆದರೆ ತಂಗಿ ನಮ್ಮಿಂದ ದೂರ ಆಗ್ತಾಳಮ್ಮ. ಹಾಗೇನೂ ಆಗಲ್ಲ ಅಭಿ. ಹೇಳಿದ್ ಕೇಳಮ್ಮ. ಇಲ್ಲಿವರೆಗೂ ನಾನು ಹಿಂಗೆ ಏನು ಕೇಳಿಲ್ಲ, ಮೊದಲನೇ ಸಲ ಕೇಳ್ತಿದ್ದೀನಿ. ಬೇಡ ಅನ್ಬೇಡ. ಅದಲ್ಲ ಅಭಿ, ಇಷ್ಟು ಒಳ್ಳೆ ಮನೆ ನಮ್ಗೆ ಎಲ್ಲಿ ಸಿಗುತ್ತೆ? ಕೆಲ್ಸ ಯಾರು ಕೊಡ್ತಾರೆ? ನಿಮ್ಗೆ ಸ್ಕೂಲು ಎಲ್ಲ ಸಿಗತ್ತಮ್ಮ. ನಾವು ಒಳ್ಳೆಯವರಾಗಿದ್ರೆ ಎಲ್ಲರೂ ಒಳ್ಳೆಯವರಾಗಿರ್ತಾರೆ. ನಮ್ಗೆ ಒಳ್ಳೆ ಮನೆ, ನಿಂಗೆ ಒಳ್ಳೆ ಕೆಲಸ, ನಮಗೆ ಒಳ್ಳೆ ಸ್ಕೂಲು ಎಲ್ಲ ಸಿಗತ್ತೆ. ಅದು ಹಾಗಲ್ವಾ ಅಭಿ? ನೀನು ಯಾವಾಗೂ ಹೇಳ್ತಿರ್ತೀಯಲ್ಲಮ್ಮ, ನಿಮಗೆ ನಾವು ನಮಗೆ ನೀವು ಅಂತ. ನಿಮಗೆ ನಾವು ದೂರ ಆದರೂ ನಮಗೆ ನೀವು ದೂರ ಆದರೂ ಪರಿಸ್ಥಿತಿ ಹೇಗಿರತ್ತೆ ಯೋಚನೆ ಮಾಡು. ಅಂಥ ಪರಿಸ್ಥಿತಿ ಬರಬಾರ್ದಂದ್ರೆ ನಾವು ದೂರ ಹೋಗ್ಬಿಡ್ಬೇಕು. ಬೇಕು ಅಂದರೆ ನಮ್ಮ ತಾತನ ಊರಿಗೆ ಹೋಗ್ಬಿಡೋಣ. ಈ ಮನೆ ಮಾತ್ರ ಬೇಡ. ಅಮ್ಮ, ನಾವು ಬೇರೆ ಮನೆಗೆ ಹೋಗ್ಬಿಡ್ತೀವಾ? ಹೇಳಮ್ಮ, ಇನ್ನು ಈ ಮನೇಲಿ ಇರಲ್ವಾ? ದೂರ ಹೋಗ್ಬಿಡ್ತೀವಾ? ಹೋಗ್ಬೇಕು ದಿವ್ಯಾ. ಅಣ್ಣ ಹೇಳ್ದ ಅಲ್ವಾ, ನಾವೆಲ್ಲ ಒಟ್ಟಿಗೆ ಇರಬೇಕು. ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ಅವಳ ನೋಟನ ನೋಡ್ತಿದ್ರೆ ಯಾವುದೋ ದೊಡ್ಡ ಸೀಕ್ರೆಟೇ ಮುಚ್ಚಿಡ್ತಿರೋ ಹಾಗಿದೆ. ಯಾವುದು ಬಚ್ಚಿಟ್ಕೊಳ್ದೆ ಎಲ್ಲ ಹೇಳ್ಬಿಡ್ಬೇಕು. ನಾನು ಬಚ್ಚಿಟ್ಕೊಂಡ್ರು ಅವಳು ಸುಮ್ಮನಿರಲ್ಲ. ಆ ನೋಟ ನೋಡು, ತೋಳ ನೋಡ್ದಾಗ ನೋಡ್ತಾ ಇದ್ದಾಳೆ. ಅಂಕಲ್ ಬಂದಿಲ್ವಲ್ಲ? ಅವ್ರಿಗಿನ್ನ ಜ್ವರ ಕಡಿಮೆ ಆಗಿಲ್ಲಮ್ಮ. ಎಲ್ಲ ಓಕೆ ಅಲ್ವಾ? ಓಕೆ ಆದ್ರೂ ಆಗ್ಲಿಲ್ಲ ಅಂದ್ರು ನೀನೇನ್ ಮಾಡಕ್ಕಾಗತ್ತಮ್ಮ? ನೀವು ನನ್ನ ಹೊರಗಿನ ವ್ಯಕ್ತಿ ತರ ನೋಡ್ತಿದ್ದೀರಾ. ಇಲ್ಲಮ್ಮ, ನಿನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ತಿದ್ದೀನಿ. ಆದ್ರೆ ಸ್ವಂತ ಮಗಳಂತೂ ಅಲ್ಲ ಅಲ್ವಾ? ಇದೇನ್ ನಿತ್ಯ, ನಮ್ ಸ್ವಪ್ನಗಿಂತ ಹೆಚ್ಚಾಗಿ ನಿನ್ಗೆ ಸರ್ವಿಸ್ ಮಾಡ್ತಿದೀವಲ್ವಾ ನಾನು ನನ್ ಗಂಡ. ಚೀಟಿಂಗ್ ಕೂಡ ಮಾಡ್ತಿದ್ದೀರಾ. ನಮಗ್ ಗೊತ್ತಿರೋದು ನಿನ್ಗೂ ಗೊತ್ತಾದ್ಮೇಲೆ ಅದು ಚೀಟಿಂಗ್ ಹೇಗಾಗತ್ತಮ್ಮ? ಹೋಗ್ಲಿ, ಸೀಕ್ರೆಟ್ ಅನ್ಕೊಳ್ಳಿ. ನನ್ನ ಹತ್ರ ಯಾಕೆ ಮುಚ್ಚಿಟ್ರಿ? ನೀನು ಮುಚ್ಚಿಟ್ಟಿದ್ದೆಲ್ಲ. ಸರಿ, ಏನೋ ಹೇಳ್ತೀನಿ ಅಂದ್ರಿ ಅಲ್ವಾ, ಹೇಳಿ. ನಿನಗೂ ಕೂಡ ಗೊತ್ತಾದ್ಮೇಲೆ ಇನ್ನು ಹೇಳೋದೇನಿದೆ? ನನಗ್ ಗೊತ್ತಿಲ್ದೇ ಇರೋದು ಏನಾದ್ರೂ ಇದ್ರೆ ಹೇಳಿ. ನಿನಗೆ ಏನ್ ಗೊತ್ತೋ ನನಗೆ ಹೇಗ್ ಗೊತ್ತಾಗತ್ತಮ್ಮ? ನಿಮಗ್ ಗೊತ್ತಿರೋದನ್ನ ಹೇಳಿ. ನಿನಗ್ ಗೊತ್ತಿರೋದನ್ನ ನಾನು ಹೇಳ್ದೆ ಅನ್ಕೋ, ಅದು ನಿನಗ್ ಬೋರ್ ಆಗತ್ತೆ. ಮೊದ್ಲು ನಿನಗೇನ್ ಗೊತ್ತೋ ಅದನ್ನ ಹೇಳು. ಇನ್ನೂ ಗೊತ್ತಾಗ್ಬೇಕಾಗಿರೋದೇನಾದ್ರೂ ಇದ್ರೆ ಅವಾಗ ಹೇಳ್ತೀನಿ. ಇಷ್ಟು ದಿನ ಇಲ್ಲ ಅನ್ಕೊಂಡಿದ್ದು ಸಡನ್ ಆಗಿ ಇವಾಗ ಹೇಗ್ ಬಂತು? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಏನ್ ನಡೀತೋ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ದೇನೆ ಹೇಗ್ ಬರತ್ತೆ?
ಇದೇನಮ್ಮ ನಾವೇನೋ ಪ್ಲಾನ್ ಮಾಡಿ ಕರ್ಸಿರೋ ಹಾಗೆ. ಇದು ಖಂಡಿತವಾಗ್ಲೂ ನಿಮ್ ಪ್ಲಾನೇ. ಹೀಗೆ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಇದೆ. ಮನುಷ್ಯರು ನಾವೇನ್ ಮಾಡಕ್ಕಾಗತ್ತಮ್ಮ? ಇಂಥ ಅದ್ಭುತನ ದೇವ್ರು ಮಾತ್ರನೇ ಮಾಡಕ್ಕಾಗೋದು. ಅಂದ್ರೆ ನನ್ ಮದ್ವೆನ ದೇವ್ರು ಮಾಡ್ಬೇಕು ಅಂತಿದ್ದೀರಾ? ಮದ್ವೆನಾ? ನೀವು ನಿಮ್ ಮಗಳಿಗೆ ಜೈ ಜೊತೆ ಮದ್ವೆ ಮಾಡ್ಬೇಕು ಅನ್ಕೋತಿದ್ದೀರಾ? ಏನ್ ಮಾತಾಡ್ತಿದ್ಯಮ್ಮ? ಸ್ವಪ್ನಗೂ ಜೈಗೂ ಮದ್ವೆ ಮಾಡ್ಬೇಕು ಅಂತ ನೋಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ಓ, ಇವಳಿಗೆ ಗೊತ್ತಿರೋದು ಈ ನಿಜನಾ? ಆವೇಶ ಪಡ್ಬೇಡಮ್ಮ. ನಿನಗೆ ಗೊತ್ತಿರೋದು ಅರ್ಧ ನಿಜಾನೇ. ಪೂರ್ತಿ ನಿಜ ಏನು ಅಂದ್ರೆ ನಿನ್ಗೆ ಸ್ವಪ್ನ ಅಡ್ಡಿ ಬರಲ್ಲ. ಅವಳ ಆಸೆನ ಸಾಯಿಸಿ ನಾವು ಅವಳನ್ನ ವಾಪಸ್ ಕಳಿಸ್ತೀವಿ, ಸರಿನಾ? ಇದೇ ಅಲ್ವಾ ನಿಮ್ ಸೀಕ್ರೆಟ್? ಅಬ್ಬಾ, ಎಲ್ಲ ಹೇಳ್ಬಿಟ್ನಲ್ಲ, ಇನ್ನೇನಮ್ಮ ಸೀಕ್ರೆಟು? ನೀವು ಏನ್ ಮಾಡಿದ್ರು ನನಗೆ ಗೊತ್ತಾಗೋಗುತ್ತೆ. ನನ್ನಿಂದ ನೀವು ಯಾವ ರಹಸ್ಯನೂ ಮುಚ್ಚಿಡೋಕ್ಕಾಗಲ್ಲ. ಬಿ ಕೇರ್ಫುಲ್. ದಿವ್ಯಾಗೆ ಬೇಗ ಜೈ ಜೊತೆ ನನ್ನ ಮದ್ವೆ ಬಗ್ಗೆ ಮಾತಾಡು ಅಂತ ಹೇಳಿ. ಏನ್ರಿ ಹೇಳೆ. ನಿಜ ಏನು ಅಂತ ನಿತ್ಯಾಗಿನ್ನೂ ಗೊತ್ತಾಗಿಲ್ಲ. ಇವಾಗ ಏನಾಯ್ತು ಗೊತ್ತಾ? ಇದು ನಡೆದಿದ್ದು. ನಿತ್ಯನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ, ಆದ್ರೆ ಇಷ್ಟೊಂದು ಪೆದ್ದಿ ಅಂತ ಅನ್ಕೊಂಡಿರ್ಲಿಲ್ಲ ಚಂದ್ರಿಕಾ. ಗಂಗಾ ಬಗ್ಗೆ ಬಾಯ್ ಬಿಡ್ದೇನೆ ಸ್ವಪ್ನ ಕಡೆಗೆ ಡೈವರ್ಟ್ ಮಾಡಿದೆ. ಇವಾಗ ಅವಳಿಂದ ತಪ್ಪಿಸ್ಕೊಂಡ್ರು ಗಂಗಾನ ಅವಳಿಂದ ಬಚ್ಚಿಡಕ್ಕಾಗಲ್ಲ. ಆ ನಾಣಿ ನೋಡೋ ಅಷ್ಟ್ರಲ್ಲಿ ಗಂಗನ ಬೇರೆ ಮನೆಗೆ ಶಿಫ್ಟ್ ಮಾಡ್ಬೇಕು. ತಕ್ಷಣ ಹೋಗಿ ಗಂಗನ ಭೇಟಿ ಮಾಡೋಣ. ನೀವು ಬಂದ್ಬಿಡಿ. ಗಂಗಾ ನಮ್ಮನ್ನ ಗುರ್ತು ಹಿಡಿದ್ರೆ? ಅಬ್ಬಾ, ಹಳೆದಿನ್ ಮರ್ತೋಗಿದ್ದಾಳಲ್ಲ, ಹೇಗ್ ಗುರ್ತು ಹಿಡಿತಾಳೆ? ಹೋಗಿ ಒಂದ್ಸಲಿ ಭೇಟಿ ಮಾಡೋಣ. ಪರಿಸ್ಥಿತಿ ನೋಡ್ಕೊಂಡು ಏನ್ ಮಾಡ್ಬೇಕೋ ಅವಾಗ ಯೋಚನೆ ಮಾಡೋಣ. ಬೇಗ ಬನ್ನಿ. ಐ ಆಮ್ ನಿತ್ಯ ಶ್ರೀನಿವಾಸ್. ಹುಡುಗಿ ಅವಾಗಿಂದ ತುಂಬಾ ಯೋಚನೆ ಮಾಡ್ತಿದ್ದಾಳೆ. ಮನೆ ಖಾಲಿ ಮಾಡಿ ಹೊರಟೋಗೋಣ ಅಂತ ಅಬ್ಬಿ ಹೇಳಿದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳ. ದಿವ್ಯಾ, ಅಷ್ಟೊಂದು ಭಯಪಟ್ಟೆ, ಏನಾಯ್ತು? ಮತ್ತೆ ಅದು ನಿನ್ಗೊಂದು ಏನೋ ಹೇಳ್ಬೇಕಮ್ಮ. ಏನ್ ಹೇಳ್ಬೇಕು? ನಿನ್ನೆ ನಾನು ಆ ಅಂಕಲ್ ಅವ್ರ ಮನೆಗೆ ಹೋಗಿದ್ದೆ ಅಲ್ವಾ? ಹೋಗಿದ್ದೆ. ಅಲ್ಲಿ ನಾನು ಏನೋ ನೋಡ್ದೆ ಅಮ್ಮ. ಏನ್ ನೋಡ್ದೆ? ನಿನ್ನ ನೋಡ್ದೆ ಅಮ್ಮ. ಏನೇ ನನ್ನ ನೋಡಿದ್ಯಾ? ನೀನಂದ್ರೆ ನೀನೇ ಅಲ್ಲ. ಮತ್ತೆ ಅವಾಗ ನೀನು ಹೀಗಿರ್ಲಿಲ್ಲ. ಹೇಗಿದ್ದೆ? ಬೇರೆ ತರನೇ ಇದ್ದೆ.
ಬೇರೆ ತರ ಅಂದ್ರೆ? ಸೀರೆ ಉಟ್ಕೊಂಡಿರ್ಲಿಲ್ಲ, ಜಡೆ ಹಾಕಿರ್ಲಿಲ್ಲ, ಬೊಟ್ಟಿಟ್ಕೊಂಡಿರ್ಲಿಲ್ಲ. ಏನು ಇನ್ನು ಏನು? ನೀನು ಹೊಸದಾಗಿ ಕಾಣಿಸ್ತಿದ್ದೆ ಅಮ್ಮ. ಹಾಗಾದ್ರೆ ಅದು ನಾನಲ್ಲ. ನಾನಂತೂ ಸೀರೆ ಉಟ್ಕೋತೀನಿ, ಜಡೆ ಹಾಕೋತೀನಿ, ಬೊಟ್ಟಿಟ್ಕೋತೀನಿ. ಹೌದಮ್ಮ, ಆದ್ರೆ ಅವಳು ಅಚ್ಚು ನಿನ್ನ ಹಾಗೆ ಇದ್ಲು. ಯಾರು? ಆ ಮರಲ್ಲಿ ನೋಡಿದ ಆಂಟಿ. ನನ್ನ ಹಾಗೆ ಇರೋದು ಅಂದ್ರೇನೆ? ಆ ಆಂಟಿ ನಿನ್ನ ಹಾಗೆ ಸೀರೆ ಉಟ್ಕೊಂಡಿರ್ಲಿಲ್ಲ, ಬೊಟ್ಟಿಟ್ಕೊಂಡಿರ್ಲಿಲ್ಲ, ಜಡೆ ಹಾಕೊಂಡಿರ್ಲಿಲ್ಲ. ಆದ್ರೆ ಕಣ್ಣು, ಮೂಗು, ಮುಖ ಎಲ್ಲ ನಿನ್ನ ಹಾಗೆ ಇತ್ತು. ನಿನ್ ಮುಖ. ನಾನು ನೆನ್ನೆ ಎಲ್ಲ ಇಲ್ಲೇ ಇದ್ರೆ ಅಲ್ಲಿ ಹೇಗಿರ್ತೀನಿ? ಅದು ಇನ್ನೊಂದ್ ತರ. ಕನ್ಸೇನಾದ್ರೂ ಕಂಡ್ಯಾ? ಕನ್ಸಲ್ಲ ಅಮ್ಮ, ನಿನ್ ಫೋಟೋ ಕೂಡ ನೋಡ್ದೆ. ನನ್ ಫೋಟೋ ನೋಡಿದ್ಯಾ? ಆದ್ರೆ ಆಮೇಲೆ ನೋಡಿದ್ರೆ ಅಲ್ಲಿ ಆ ಫೋಟೋ ಇಲ್ಲ. ಬೇಕು ಅಂದ್ರೆ ಇವಾಗೇ ಮನೆಗೆ ಹೋಗಿ ನೋಡೋಣ. ನಿನ್ನ ಹಾಗಿರೋ ಆಂಟಿ ಅಲ್ಲಿ ಇದ್ದವರೆಲ್ಲ ನೋಡಿದ್ರು. ಕಳ್ಳಿ, ಮತ್ತೆ ಆ ಮನೆಗೆ ಹೋಗೋದಕ್ಕೆ ಇದೊಂದು ನೆಪನಾ? ಇಲ್ಲ ಅಮ್ಮ, ನಿಜ ಹೇಳ್ತಿದ್ದೀನಿ. ಇಲ್ ನೋಡು, ಅಣ್ಣ ಕೇಳಿಸ್ಕೊಂಡ ಅಂದ್ರೆ ಕೋಪ ಮಾಡ್ಕೋತಾನೆ. ಇನ್ನು ಆ ಮನೆ ಬಗ್ಗೆ ಮರ್ತೋಗಿ ಚೆನ್ನಾಗಿ ಓದ್ಕೋ, ಸರಿನಾ? ಅಮ್ಮನಂತ ಆಂಟಿನ ಅಮ್ಮನ ಫೋಟೋ ನೋಡ್ದೆ ಅಂದ್ರೆ ಅಮ್ಮ ನಂಬ್ತಾನೆ ಇಲ್ವಲ್ಲ. ಏ ಪೌಡ್ರು, ನಿಮ್ಗೀಗ್ಲೇ ಹೇಳ್ತಾ ಇದ್ದೀನಿ, ಇಲ್ಲೇನಾದ್ರೂ ನೀವು ಬಾಯ್ ಬಿಟ್ರಿ ಅನ್ಕೊಳ್ಳಿ, ನಿಮ್ ನಾಲ್ಗೆನ ಕತ್ತರಿಸಿ ಹಾಕ್ಬಿಡ್ತೀನಿ. ಹೆಂಗ ಮಾತಾಡ್ತಿರೋದು? ಯಾರೇ ಗಂಡ ಅನ್ನೋ ಗೌರವ ಕೂಡ ಇಲ್ದೇನೆ ಲೇಗಿ ಅಂತಿದೀಯಾ? ತಪ್ಪಾಗೋಯ್ತು, ಕ್ಷಮಿಸು ಅಂತ ಕೇಳ್ಕೊತಿದ್ಯಾ? ನಾನು ಎಷ್ಟೇ ಬೈದ್ರು ನಿಮ್ಮ ಆಯಸ್ಸು ಗಟ್ಟಿಯಾಗಿರ್ಬೇಕು ಅಂತ ಕೇಳ್ಕೊತಿದ್ದೀನಿ. ಕತ್ತಲ್ಲಿರೋ ತಾಳಿ, ಹಣೆ ಮೇಲಿರೋ ಸ್ಟಿಕ್ಕರ್ ಇಲ್ದೇ ಇದ್ರೆ ನಾನು ತುಂಬಾ ಡಿಗ್ಲಾಮರ್ ಆಗಲ್ವಾ? ಯಾರು? ನಾವಮ್ಮ, ಜೈ ಅಂಕಲ್ಲು ಆಂಟಿ. ಚೆನ್ನಾಗಿ ಹೇಳಿದ್ರಿ. ನೀವು ಗೊತ್ತಿಲ್ಲ ಅಂದ್ರೆ ಏನು? ನಮ್ ಮನೆಯವ್ರು ಯಾವಾಗ್ಲೂ ನಿಮ್ ಬಗ್ಗೆನೇ ಹೇಳ್ತಿರ್ತಾರೆ. ನೋಡಿದೀಯ ಚಂದ್ರಿಕಾ, ನಾಣಿ ಹೊರಗಡೆ ತೋರಿಸ್ಕೊಳ್ಳಲ್ಲ, ಆದ್ರೆ ನಾವಂದ್ರೆ ಭಕ್ತಿ ಗೌರವ. ಅಯ್ಯೋ, ನಿಮ್ ಬಗ್ಗೆ ಗೌರವದಿಂದ ಏನೋ ಹೇಳಿಲ್ಲ ರೀ. ಆ ಮನೇಲಿ ಕೆಲ್ಸ ಕಾರ್ಯ ಇಲ್ದೇ ಇರೋದು ನಿಮ್ಮಿಬ್ರಿಗೆ ಅಂತ ಹೇಳ್ತಿರ್ತಾರೆ. ಅಷ್ಟಕ್ಕೂ ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಯಜಮಾನ್ರು ಮನೇಲಿ ಇಲ್ಲ. ನಾಣಿ ಇಲ್ದಿರೋದಕ್ಕೆ ಬಂದಿದೀವಿ. ಏನು? ನಾಣಿ ನಮ್ಮನೇಲಿದ್ರೆ ನಿಮ್ಮನೇಲಿ ಹೇಗಿರ್ತಾನೆ ಅಂತ ಕೇಳ್ತಾ ಇದ್ದಾರೆ. ಹೋ, ಹೌದಾ? ಅಷ್ಟಕ್ಕೂ ನಮ್ಮನೆಗೆ ಯಾಕೆ ಬಂದಿದ್ದೀರಾ? ನಾವು ಬಂದಿರೋದು ನಿಮ್ಮನೆಗಲ್ಲ, ಗಂಗಾ ಮನೆಗೆ. ಗಂಗಾ? ಏ ಪೌಡ್ರು, ಮಂಗಳಕರವಾದ ಮನೆಗೆ ಬಂದಿದೀವಿ ಅಂತ ಹೇಳ್ತಿದಾರಮ್ಮ. ಹೌದಮ್ಮ, ದಿವ್ಯ ಅವರು ಇರೋದು ಆ ಕಡೆನೇ ಅಲ್ವಾ? ಹೌದು ರೀ. ಆ ಹುಡುಗಿ ಜೈಸರ್ಗ್ ತುಂಬಾ ಕನೆಕ್ಟ್ ಆಗೋಗಿದ್ದಾಳಲ್ವಾ? ಯಾಕಾಗಲ್ಲ, ರಕ್ತ ಸಂಬಂಧ ಅಲ್ವಾ? ರಕ್ತ ಸಂಬಂಧನಾ? ಟಿವಿ ಸೀರಿಯಲ್ ಅಮ್ಮ. ನಮ್ಮ ಮನೆಯವ್ರಿಗೆ ಆ ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ, ದಿನಾ ನೋಡ್ತಾರೆ. ಸೀರಿಯಲ್ಗೂ ಜೈಸರ್ ದಿವ್ಯಾ ಕನೆಕ್ಟ್ ಆಗೋದಕ್ಕೂ ಸಂಬಂಧ ಏನು? ಅಲ್ವಮ್ಮ, ಯಾವ ಸಂಬಂಧನೂ ಇಲ್ಲ, ಎಲ್ಲ ಹಾಗೆ ಹುಳು ಹುಳು. ಅಷ್ಟಕ್ಕ ಅವರು ತಂದೆ ಮಗಳೇ ಅಲ್ಲ. ತಂದೆ ಮಗಳ? ಅದೇನಮ್ಮ,
ಆ ಸೀರಿಯಲ್ ಅಲ್ಲಿ ಅವರು ಅತ್ತೆ ಸೊಸೆ ಅಲ್ಲ, ತಾಯಿ ಮಗಳು. ನೀವೇನ್ ಮಾತಾಡ್ತಿದ್ದೀರೋ ನನ್ಗೇನೂ ಅರ್ಥ ಆಗ್ತಿಲ್ಲ. ಕೆಲವು ಹಾಗೇನಮ್ಮ, ಅರ್ಥ ಆಗಲ್ಲ, ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಆಳವಾಗಿ ಯೋಚನೆ ಮಾಡಿದ್ರೆ. ಏ ಪೌಡ್ರು, ಇಷ್ಟೊತ್ತು ನೀನ್ ಮಾತಾಡಿದ್ದು ಸಾಕು, ಇನ್ನೊಳಗೆ ಹಿಂಟ್ ಕೊಡ್ಬೇಡಿ, ಸೈಲೆಂಟ್ ಆಗಿರಿ. ಸರಿನಮ್ಮ, ನಾವು ಜಾನ್ಕಿನ ಭೇಟಿ ಮಾಡೋಕ್ ಬಂದಿದೀವಿ, ಹೋಗ್ ಬರ್ತೀವಿ. ನೋಡಿರಿ, ಏನೋ ಕೆಲ್ಸ ಕಾರ್ಯ ಇಲ್ದಿರೋ ಇವ್ರ ಹತ್ರ ನಾನ್ ಕೆಲ್ಸ ಬಿಟ್ಟು ಮಾತಾಡ್ತಿದ್ದೀನಿ. ಏ ಪೌಡ್ರು, ನಿಮ್ ಕಾಲಕ್ಕೆ ಬೀಳ್ತೀನ್ರಿ. ಆ ಮೀನಾಕ್ಷಿ ಮುಂದೆ ಮಾತಾಡ್ದಾಗೆ ಆ ಗಂಗಾ ಮುಂದೆ ಮಾತಾಡ್ಬೇಡ್ರಿ. ಅದು ಇದು ಹೇಳಿ ಗಂಗಾಗೆ ಹಳೆ ದಿನ ನೆನಪು ಮಾಡ್ಬೇಡಿ. ನಿಮ್ ಕತೆ ಮುಗಿಸ್ಬಿಡ್ತೀನಿ. ಅಂದ್ರೆ ನನ್ನ ಮರ್ಡರ್ ಮಾಡ್ತೀಯಾ? ನಾನ್ ಮಾಡಲ್ಲ, ನಿತ್ಯ ಮಾಡ್ತಾಳೆ. ನಡೀರಿ. ಹಾಯ್ ಅಭಿ, ಹೌ ಆರ್ ಯು? ಅಭಿ, ನಿನ್ ತಂಗಿನ ಕರ್ಕೊಂಡೋಗಕ್ಕೆ ಅವ್ರು ಬಂದಿರೋದು. ದಿವ್ಯಾ, ನೀವ್ ಒಳಗೆ ಹೋಗು. ನಮ್ಮ ತಂಗಿ ನಿಮ್ ಜೊತೆ ಬರಲ್ಲ, ನಾನು ಕಳ್ಸಲ್ಲ. ನಾವು ದಿವ್ಯಾಗೋಸ್ಕರ ಬರ್ಲಿಲ್ಲ ಅಭಿ, ನಿನ್ ತಾಯಿ ಹತ್ರ ಮಾತಾಡೋಕ್ ಬಂದ್ವಿ. ಅಮ್ಮನ ಹತ್ರ ಏನ್ ಮಾತಾಡ್ಬೇಕು? ಅಂದ್ರೆ ಜೈ ಅಂಕಲ್ ದಿನ ನಿಮ್ ದಿವ್ಯನ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ವಾ, ದಿವ್ಯನ ಕಳಿಸ್ಬೇಡ ಅಂತ ನಿಮ್ಮ ಅಮ್ಮನ ಹತ್ರ ಹೇಳ್ತೀವಿ. ಸರಿ, ಇಲ್ಲೇ ಇರಿ, ನಮ್ಮ ಅಮ್ಮನ ಕರ್ಕೊಂಡ್ ಬರ್ತೀನಿ. ಎಲ್ಲ ಸುಮ್ನೆ ದಿವ್ಯಾ, ನಿನ್ನ ಜೈ ಅಂಕಲ್ ಹತ್ರ ಕಳಿಸು ಅಂತ ನಿಮ್ಮಮ್ಮನ ಹತ್ರ ಕೇಳೋದಕ್ ಬಂದ್ವಿ. ಹಾಗೆ ಹೇಳ್ದಿಲ್ಲ ಯಾಕೆ ಚಂದ್ರಿಕಾ? ಇಲ್ಲೋ ಅಂದ್ರೆ ನೀವ್ ಅಭಿಗ್ ಹೇಳಿದ್ದನ್ನ ದಿವ್ಯಾ ಜೈಗ್ ಹೇಳಿದ್ರೆ ಅವನ್ ನಮ್ಮನ್ ಸಾಯಿಸ್ಬಿಡ್ತಾನೆ. ಅಯ್ಯೋ, ಹೌದಲ್ವಾ? ಅಮ್ಮ, ಪೌಡರ್ ರಾಮಕೃಷ್ಣ ಅಂಕಲ್ ಚಂದ್ರಿಕಾ ಆಂಟಿ ಬಂದಿಯಾರ. ಅವ್ರು ಯಾರು? ಮೊನ್ನೆ ನಾವು ಹೋಗಿದ್ವಲ್ಲ, ಅವ್ರ ಮಾವ ಅತ್ತೆ. ಅವ್ರು ಯಾಕೆ ಬಂದಿದ್ದಾರೆ?